ಪಡ್ಕೊಳ್ಳೋದಕ್ಕೆ ಇಡಿ ಮುಂದಾಗಿತ್ತು. ಇದರ ಬೆನ್ನಲ್ಲೇ ಈಗ ಚಾರ್ಜ್ ಶೀಟ್ ಫೈಲ್ ಮಾಡಿರೋದು. ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಈಗ ಕಸಿವಿಸಿ ಶುರುವಾಗಿದೆ. ಇದು ಸರ್ಕಾರ ಪ್ರಾಯೋಜಿತ ಅಪರಾಧ. ಕೇಂದ್ರ ಸರ್ಕಾರದ ವಿರುದ್ಧ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕತ್ವದ ಬಾಯಿ ಮುಚ್ಚಲಾಗದು. ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಕಸಿವಿಸಿ ಶುರುವಾಗಿದೆ. ನೋಡಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಕಟಿಸುತ್ತಿರುವ ಎಜೆಎಲ್ ಪ್ರಸ್ತುತ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ನ ಒಡೆತನದಲ್ಲಿದೆ. ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ, ಸಂಸದ ರಾಹುಲ್ ಗಾಂಧಿ ಅವರು ನೋಡಿ ಆ ನೋಟಿಸ್ ಅನ್ನು ಗಮನಿಸ್ತಾ ಇದ್ವಿ. ಯಂಗ್ ಇಂಡಿಯನ್ ಲಿಮಿಟೆಡ್ ನಲ್ಲಿ ಶೇಕಡವಾರು 38ರಷ್ಟು ಒಟ್ಟಾರೆ ಶೇಕಡ 76ರಷ್ಟು ಪಾಲನ್ನ ಹೊಂದಿದ್ದಾರೆ. ಯಂಗ್ ಇಂಡಿಯನ್ ಲಿಮಿಟೆಡ್ ಜೊತೆಗೆ ಎಜಿಎಲ್ ಪ್ರಾಪರ್ಟಿ ಸಂಸ್ಥೆಗಳು 18 ಕೋಟಿ ರೂಪಾಯಿ ಬೋಗಸ್ ದೇಣಿಗೆ. ನೋಡಿ ಆ ಒಂದು ಅಂಶಗಳನ್ನು ನಾನು ಗಮನಿಸಿ ನಿಮ್ಗೆ ಹೇಳ್ತಾ ಇರೋದು. ಬೋಗಸ್ ಮುಂಗಡ ಬಾಡಿಗೆ ರೂಪದಲ್ಲಿ 38 ಕೋಟಿ ರೂಪಾಯಿ, ಬೋಗಸ್ ಜಾಹೀರಾತು ಹೆಸರಲ್ಲಿ 38 ಕೋಟಿ. ಇದು ಚಾರ್ಜ್ ಶೀಟ್ ನಲ್ಲಿರುವಂತಹ ಪಡ್ಕೊಳ್ಳೋದಕ್ಕೆ ಇಡಿ ಮುಂದಾಗಿತ್ತು. ಇದರ ಬೆನ್ನಲ್ಲೇ ಈಗ ಚಾರ್ಜ್ ಶೀಟ್ ಫೈಲ್ ಮಾಡಿರೋದು. ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಈಗ ಕಸಿವಿಸಿ ಶುರುವಾಗಿದೆ. ಇದು ಸರ್ಕಾರ ಪ್ರಾಯೋಜಿತ ಅಪರಾಧ. ಕೇಂದ್ರ ಸರ್ಕಾರದ ವಿರುದ್ಧ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕತ್ವದ ಬಾಯಿ ಮುಚ್ಚಲಾಗದು. ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಕಸಿವಿಸಿ ಶುರುವಾಗಿದೆ. ನೋಡಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಕಟಿಸುತ್ತಿರುವ ಎಜೆಎಲ್ ಪ್ರಸ್ತುತ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ನ ಒಡೆತನದಲ್ಲಿದೆ. ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ, ಸಂಸದ ರಾಹುಲ್ ಗಾಂಧಿ ಅವರು ನೋಡಿ ಆ ನೋಟಿಸ್ ಅನ್ನು ಗಮನಿಸ್ತಾ ಇದ್ವಿ. ಯಂಗ್ ಇಂಡಿಯನ್ ಲಿಮಿಟೆಡ್ ನಲ್ಲಿ ಶೇಕಡವಾರು 38ರಷ್ಟು ಒಟ್ಟಾರೆ ಶೇಕಡ 76ರಷ್ಟು ಪಾಲನ್ನ ಹೊಂದಿದ್ದಾರೆ. ಯಂಗ್ ಇಂಡಿಯನ್ ಲಿಮಿಟೆಡ್ ಜೊತೆಗೆ ಎಜಿಎಲ್ ಪ್ರಾಪರ್ಟಿ ಸಂಸ್ಥೆಗಳು 18 ಕೋಟಿ ರೂಪಾಯಿ ಬೋಗಸ್ ದೇಣಿಗೆ. ನೋಡಿ ಆ ಒಂದು ಅಂಶಗಳನ್ನು ನಾನು ಗಮನಿಸಿ ನಿಮ್ಗೆ ಹೇಳ್ತಾ ಇರೋದು. ಬೋಗಸ್ ಮುಂಗಡ ಬಾಡಿಗೆ ರೂಪದಲ್ಲಿ 38 ಕೋಟಿ ರೂಪಾಯಿ, ಬೋಗಸ್ ಜಾಹೀರಾತು ಹೆಸರಲ್ಲಿ 38 ಕೋಟಿ. ಇದು ಚಾರ್ಜ್ ಶೀಟ್ ನಲ್ಲಿರುವಂತಹ ಪಡ್ಕೊಳ್ಳೋದಕ್ಕೆ ಇಡಿ ಮುಂದಾಗಿತ್ತು. ಇದರ ಬೆನ್ನಲ್ಲೇ ಈಗ ಚಾರ್ಜ್ ಶೀಟ್ ಫೈಲ್ ಮಾಡಿರೋದು. ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಈಗ ಕಸಿವಿಸಿ ಶುರುವಾಗಿದೆ. ಇದು ಸರ್ಕಾರ ಪ್ರಾಯೋಜಿತ ಅಪರಾಧ. ಕೇಂದ್ರ ಸರ್ಕಾರದ ವಿರುದ್ಧ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕತ್ವದ ಬಾಯಿ ಮುಚ್ಚಲಾಗದು. ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಕಸಿವಿಸಿ ಶುರುವಾಗಿದೆ. ನೋಡಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಕಟಿಸುತ್ತಿರುವ ಎಜೆಎಲ್ ಪ್ರಸ್ತುತ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ನ ಒಡೆತನದಲ್ಲಿದೆ. ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ, ಸಂಸದ ರಾಹುಲ್ ಗಾಂಧಿ ಅವರು ನೋಡಿ ಆ ನೋಟಿಸ್ ಅನ್ನು ಗಮನಿಸ್ತಾ ಇದ್ವಿ. ಯಂಗ್ ಇಂಡಿಯನ್ ಲಿಮಿಟೆಡ್ ನಲ್ಲಿ ಶೇಕಡವಾರು 38ರಷ್ಟು ಒಟ್ಟಾರೆ ಶೇಕಡ 76ರಷ್ಟು ಪಾಲನ್ನ ಹೊಂದಿದ್ದಾರೆ. ಯಂಗ್ ಇಂಡಿಯನ್ ಲಿಮಿಟೆಡ್ ಜೊತೆಗೆ ಎಜಿಎಲ್ ಪ್ರಾಪರ್ಟಿ ಸಂಸ್ಥೆಗಳು 18 ಕೋಟಿ ರೂಪಾಯಿ ಬೋಗಸ್ ದೇಣಿಗೆ. ನೋಡಿ ಆ ಒಂದು ಅಂಶಗಳನ್ನು ನಾನು ಗಮನಿಸಿ ನಿಮ್ಗೆ ಹೇಳ್ತಾ ಇರೋದು. ಬೋಗಸ್ ಮುಂಗಡ ಬಾಡಿಗೆ ರೂಪದಲ್ಲಿ 38 ಕೋಟಿ ರೂಪಾಯಿ, ಬೋಗಸ್ ಜಾಹೀರಾತು ಹೆಸರಲ್ಲಿ 38 ಕೋಟಿ. ಇದು ಚಾರ್ಜ್ ಶೀಟ್ ನಲ್ಲಿರುವಂತಹ ಪಡ್ಕೊಳ್ಳೋದಕ್ಕೆ ಇಡಿ ಮುಂದಾಗಿತ್ತು. ಇದರ ಬೆನ್ನಲ್ಲೇ ಈಗ ಚಾರ್ಜ್ ಶೀಟ್ ಫೈಲ್ ಮಾಡಿರೋದು. ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಈಗ ಕಸಿವಿಸಿ ಶುರುವಾಗಿದೆ. ಇದು ಸರ್ಕಾರ ಪ್ರಾಯೋಜಿತ ಅಪರಾಧ. ಕೇಂದ್ರ ಸರ್ಕಾರದ ವಿರುದ್ಧ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕತ್ವದ ಬಾಯಿ ಮುಚ್ಚಲಾಗದು. ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಕಸಿವಿಸಿ ಶುರುವಾಗಿದೆ.
ನೋಡಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಕಟಿಸುತ್ತಿರುವ ಎಜೆಎಲ್ ಪ್ರಸ್ತುತ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ನ ಒಡೆತನದಲ್ಲಿದೆ. ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ, ಸಂಸದ ರಾಹುಲ್ ಗಾಂಧಿ ಅವರು ನೋಡಿ ಆ ನೋಟಿಸ್ ಅನ್ನು ಗಮನಿಸ್ತಾ ಇದ್ವಿ. ಯಂಗ್ ಇಂಡಿಯನ್ ಲಿಮಿಟೆಡ್ ನಲ್ಲಿ ಶೇಕಡವಾರು 38ರಷ್ಟು ಒಟ್ಟಾರೆ ಶೇಕಡ 76ರಷ್ಟು ಪಾಲನ್ನ ಹೊಂದಿದ್ದಾರೆ. ಯಂಗ್ ಇಂಡಿಯನ್ ಲಿಮಿಟೆಡ್ ಜೊತೆಗೆ ಎಜಿಎಲ್ ಪ್ರಾಪರ್ಟಿ ಸಂಸ್ಥೆಗಳು 18 ಕೋಟಿ ರೂಪಾಯಿ ಬೋಗಸ್ ದೇಣಿಗೆ. ನೋಡಿ ಆ ಒಂದು ಅಂಶಗಳನ್ನು ನಾನು ಗಮನಿಸಿ ನಿಮ್ಗೆ ಹೇಳ್ತಾ ಇರೋದು. ಬೋಗಸ್ ಮುಂಗಡ ಬಾಡಿಗೆ ರೂಪದಲ್ಲಿ 38 ಕೋಟಿ ರೂಪಾಯಿ, ಬೋಗಸ್ ಜಾಹೀರಾತು ಹೆಸರಲ್ಲಿ 38 ಕೋಟಿ. ಇದು ಚಾರ್ಜ್ ಶೀಟ್ ನಲ್ಲಿರುವಂತಹ ಇಡಿ ಮುಂದಾಗಿತ್ತು. ಇದರ ಬೆನ್ನಲ್ಲೇ ಈಗ ಚಾರ್ಜ್ ಶೀಟ್ ಫೈಲ್ ಮಾಡಿರೋದು. ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಈಗ ಕಸಿವಿಸಿ ಶುರುವಾಗಿದೆ. ಇದು ಸರ್ಕಾರ ಪ್ರಾಯೋಜಿತ ಅಪರಾಧ. ಕೇಂದ್ರ ಸರ್ಕಾರದ ವಿರುದ್ಧ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕತ್ವದ ಬಾಯಿ ಮುಚ್ಚಲಾಗದು. ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಕಸಿಬಿಸಿ ಶುರುವಾಗಿದೆ. ನೋಡಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಕಟಿಸುತ್ತಿರುವ ಎಜೆಎಲ್ ಪ್ರಸ್ತುತ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ನ ಒಡೆತನದಲ್ಲಿದೆ. ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ, ಸಂಸದ ರಾಹುಲ್ ಗಾಂಧಿ ಅವರು ನೋಡಿ ಆ ನೋಟಿಸ್ ಅನ್ನು ಗಮನಿಸ್ತಾ ಇದ್ವಿ. ಯಂಗ್ ಇಂಡಿಯನ್ ಲಿಮಿಟೆಡ್ ನಲ್ಲಿ ಶೇಕಡವಾರು 38ರಷ್ಟು ಒಟ್ಟಾರೆ ಶೇಕಡ 76ರಷ್ಟು ಪಾಲನ್ನ ಹೊಂದಿದ್ದಾರೆ. ಯಂಗ್ ಇಂಡಿಯನ್ ಲಿಮಿಟೆಡ್ ಜೊತೆಗೆ ಎಜಿಎಲ್ ಪ್ರಾಪರ್ಟಿ ಸಂಸ್ಥೆಗಳು 18 ಕೋಟಿ ರೂಪಾಯಿ ಬೋಗಸ್ ದೇಣಿಗೆ. ನೋಡಿ ಆ ಒಂದು ಅಂಶಗಳನ್ನು ನಾನು ಗಮನಿಸಿ ನಿಮ್ಗೆ ಹೇಳ್ತಾ ಇರೋದು. ಬೋಗಸ್ ಮುಂಗಡ ಬಾಡಿಗೆ ರೂಪದಲ್ಲಿ 38 ಕೋಟಿ ರೂಪಾಯಿ, ಬೋಗಸ್ ಜಾಹೀರಾತು ಹೆಸರಲ್ಲಿ 38 ಕೋಟಿ. ಇದು ಚಾರ್ಜ್ ಶೀಟ್ ನಲ್ಲಿರುವಂತಹ ಇಡಿ ಮುಂದಾಗಿತ್ತು. ಇದರ ಬೆನ್ನಲ್ಲೇ ಈಗ ಚಾರ್ಜ್ ಶೀಟ್ ಫೈಲ್ ಮಾಡಿರೋದು. ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಈಗ ಕಸಿವಿಸಿ ಶುರುವಾಗಿದೆ. ಇದು ಸರ್ಕಾರ ಪ್ರಾಯೋಜಿತ ಅಪರಾಧ. ಕೇಂದ್ರ ಸರ್ಕಾರದ ವಿರುದ್ಧ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕತ್ವದ ಬಾಯಿ ಮುಚ್ಚಲಾಗದು. ಚಾರ್ಜ್ ಶೀಟ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಕಸಿಬಿಸಿ ಶುರುವಾಗಿದೆ. ನೋಡಿ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಪ್ರಕಟಿಸುತ್ತಿರುವ ಎಜೆಎಲ್ ಪ್ರಸ್ತುತ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ನ ಒಡೆತನದಲ್ಲಿದೆ. ಕಾಂಗ್ರೆಸ್ನ ನಾಯಕಿ ಸೋನಿಯಾ ಗಾಂಧಿ, ಸಂಸದ ರಾಹುಲ್ ಗಾಂಧಿ ಅವರು ನೋಡಿ ಆ ನೋಟಿಸ್ ಅನ್ನು ಗಮನಿಸ್ತಾ ಇದ್ವಿ. ಯಂಗ್ ಇಂಡಿಯನ್ ಲಿಮಿಟೆಡ್ ನಲ್ಲಿ ಶೇಕಡವಾರು 38ರಷ್ಟು ಒಟ್ಟಾರೆ ಶೇಕಡ 76ರಷ್ಟು ಪಾಲನ್ನ ಹೊಂದಿದ್ದಾರೆ. ಯಂಗ್ ಇಂಡಿಯನ್ ಲಿಮಿಟೆಡ್ ಜೊತೆಗೆ ಎಜಿಎಲ್ ಪ್ರಾಪರ್ಟಿ ಸಂಸ್ಥೆಗಳು 18 ಕೋಟಿ ರೂಪಾಯಿ ಬೋಗಸ್ ದೇಣಿಗೆ.